ಭಗವತೆ ಹನುಮತೆ ನಮಃ. ನಮಸ್ಕಾರ ವೀಕ್ಷಕರೇ, ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಲ್ಲಿ ಕಾಣ್ತಕ್ಕಂಥ ದೃಶ್ಯದ ಬಗ್ಗೆ, ಇಲ್ಲಿ ಬರೆದಂಥ ಜನಸಾಗರದ ಬಗ್ಗೆ, ಇಲ್ಲಿ ನಡೆದಂಥ ಒಂದು ಘಟನೆ ಬಗ್ಗೆ ಇಡೀ ರಾಜ್ಯವೇ ಜನ ಮೆಚ್ಚಿ ಇದನ್ನ ನೋಡಲೇಬೇಕು. ಏನಿವತ್ತು ಇಲ್ಲಿ ನಡೀತಾ ಇದೆ, ಏನು ಆಗ್ತಾ ಇದೆ ಅನ್ನೋದನ್ನ ಸಂಪೂರ್ಣವಾಗಿ ಒಂದಷ್ಟು ಮಾಹಿತಿ ನೋಡಬೇಕು. ಈ ವಿಡಿಯೋವನ್ನ ಮತ್ತೊಬ್ಬರಿಗೆ ಶೇರ್ ಮಾಡಬೇಕು. ವೀಕ್ಷಕರೇ, ಇಂದು ಭವ್ಯ ಭಾರತ ದೇಶ ಸುಭದ್ರವಾಗಿದೆ, ಸೇಫ್ ಆಗಿದೆ. ಆದರೆ ಪುಣ್ಯ ಕ್ಷೇತ್ರಗಳಲ್ಲಿ, ಪವಿತ್ರ ಕ್ಷೇತ್ರಗಳಲ್ಲಿ ಜನಸಾಗರ ಹೆಚ್ಚಾಗ್ತಾ ಇದೆ. ನೋಡಿ, ಇಲ್ಲಿ ಕಾಣ್ತಕ್ಕಂಥ ದೃಶ್ಯವನ್ನ ನಾವೆಲ್ಲ ಗಮನವಿಟ್ಟು ನೋಡಬೇಕು. ಇಲ್ಲಿ ನಡೆದಂತ ಒಂದು ಘಟನೆ ಬಗ್ಗೆ ಎಲ್ಲರಿಗೂ ಕೂಡ ಒಂದು ಮೆಸೇಜ್ ಗೊತ್ತಾಗಬೇಕು ಅನ್ನೋದೇ ನಿಮ್ಮೆಲ್ಲರ ಉದ್ದೇಶವಾಗಿದೆ. ವೀಕ್ಷಕರೇ, ಇದು ಪುಣ್ಯ ಕ್ಷೇತ್ರ, ಪವಿತ್ರ ಕ್ಷೇತ್ರ ಶ್ರೀ ತಿರುಮಲ ತಿರುಪತಿ ದೇವಸ್ಥಾನ. ಸುಮಾರು 1 ವಾರಗಳಿಂದ ಜನಸಾಗರ ಹೆಚ್ಚಾಗ್ತಾ ಇದೆ. ಆದರೆ ಇಲ್ಲಿ ಒಂದೊತ್ತು ಊಟ ಸಿಗೋದು ಕೂಡ ಕಷ್ಟ ಆಗ್ತಾ ಇದೆ. ಒಂದು ಕಾಫಿ ಟೀ ಸಿಕ್ಕಿದ್ರೆ ಸಾಕು, ಒಂದು ತಿಂಡಿ ಸಿಕ್ಕಿದ್ರೆ ಸಾಕು ಅನ್ನೋ ಪರಿಸ್ಥಿತಿ ಕೂಡ ಎದುರಾಗಿದೆ. ಕಾರಣ ಏನಪ್ಪಾ ಅಂದ್ರೆ, ದೇಶಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಯುದ್ಧ ನಡೆದು ಅವರಿಗೆ ಇವತ್ತು ಊಟ, ವಸತಿ, ಪೆಟ್ರೋಲ್, ಡೀಸೆಲ್ ಎಲ್ಲ ಕೂಡ ದುಬಾರಿ ಆಗ್ಬಿಟ್ಟಿದೆ. ಆದ್ರೆ ಸೇಫ್ ಆಗಿರೋದು ನಮ್ಮ ದೇಶನೇ. ಇಂಥ ಸಂದರ್ಭಗಳಲ್ಲಿ ಇವತ್ತು ಸುಮಾರು ಹೋಟೆಲ್ ಕೂಡ ಇವತ್ತು ಮುಚ್ತಾ ಇದ್ದಾರೆ. ಕಾರಣ ಏನಪ್ಪಾ ಅಂದ್ರೆ, ಕಮರ್ಷಿಯಲ್ ಗ್ಯಾಸ್ ಅವ್ರಿಗೆ ಸರಿಯಾದಂತ ಸಿಗ್ತಾ ಇದೆ. ದಿನಕ್ಕೆ 10 ಕೊಡೋವರೆಗೆ ಇವತ್ತು 5 ಕೊಡ್ತಾ ಇದ್ದಾರೆ, 2 ಕೊಡ್ತಾ ಇದ್ದಾರೆ. ಅದಾದ ನಂತರ ಹೋಟೆಲ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭಗಳಲ್ಲಿ ಪವಿತ್ರ ಕ್ಷೇತ್ರ, ಪುಣ್ಯ ಕ್ಷೇತ್ರಗಳಲ್ಲಿ ಹೋಟೆಲ್ಗಳು ಸುಮಾರು ಮುಚ್ಚಿದೆ. ಈ ಸಂದರ್ಭಕ್ಕಾಗಿ ಪುಣ್ಯಕ್ಷೇತ್ರ, ಪವಿತ್ರ ಕ್ಷೇತ್ರ ಶ್ರೀ ತಿರುಮಲ ತಿರುಪತಿ ದೇವಸ್ಥಾನ ಉಚಿತ ಭೋಜನಾಲಯಕ್ಕೆ ಯಥೇಚ್ಛವಾಗಿ ಜನಸಾಗರ ಹರಿದು ಬರುತ್ತಿದ್ದಾರೆ. ಈ ಸಂದರ್ಭಗಳಲ್ಲಿ ಅಲ್ಲಿ ನಮಗೆ ಊಟ ಸಿಗೋದೇ ಹೆಚ್ಚು, ಅಲ್ಲಿ ನಮಗೆ ಊಟ ಸಿಗೋದು ಪುಣ್ಯ ಅಂತ ಕೂಡ ಹೇಳ್ಬೋದು. ಇಂಥ ಸಂದರ್ಭಗಳಲ್ಲಿ ನಮ್ಮ ಭಕ್ತಾದಿಗಳು ಏನ್ ತಪ್ಪು ಮಾಡ್ತಾ ಇದ್ದಾರೆ ಗೊತ್ತಾ? ತಿಂದಿರೋ ಊಟ ಸುಮಾರು ಅರ್ಧಂಬರ್ಧ ತಟ್ಟೆಗಳಲ್ಲಿ ಹಂಗೆ ಬಿಡ್ತಾ ಇದ್ದಾರೆ. ಒಂದೊಂದು ತುತ್ತು ನಮ್ಗೆ ಬಿಡುವ ಹಕ್ಕಿಲ್ಲ. ನಾವೊಂದು ತುತ್ತು ಅನ್ನ ತಿನ್ನುವ ಹಕ್ಕಿದೆ, ಕೇಳುವ ಹಕ್ಕಿದೆ. ಆದರೆ ಒಂದು ತುತ್ತು ಅನ್ನವನ್ನ ಬಿಡ್ತೀವಲ್ಲ, ಇದನ್ನು ಏನಂತೀವಿ ನಾವು? ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದೊಂದು ಹೊತ್ತು ಊಟ ಸಿಕ್ಕಿದ್ರೆ ಸಾಕು ಅನ್ನೋ ಪರಿಸ್ಥಿತಿ ಎದುರಾಗ್ತಾ ಇದೆ. ಆದರೆ ಇಂಥ ಸಂದರ್ಭಗಳಲ್ಲಿ ಜನರು ಈ ರೀತಿ ತಟ್ಟೆಗಳಲ್ಲಿ ಅನ್ನ ಬಿಟ್ರೆ, ಇಷ್ಟೇ ಅಲ್ಲ, ನಾನು ಸರಿಯಾಗಿ ತೋರಿಸ್ಲಿಲ್ಲ, ತುಂಬಾ ತಟ್ಟೆಗಳಲ್ಲಿ ಅನ್ನ ಬಿಡ್ತಾ ಇದ್ದಾರೆ. ದಯವಿಟ್ಟು ಈ ಕೆಲಸವನ್ನು ಯಾರೂ ಮಾಡಬೇಡಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನವನ್ನ ತಗೊಳ್ಳೋಣ. ಇದು ಪ್ರಸಾದ, ಇದು ದೇವರು ಕೊಡುವಂತ ವರ. ಮುಂದೆ ಏನಾಗುತ್ತೋ ಗೊತ್ತಾಗ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವತ್ತು ಲಾಕ್ಡೌನ್ ಆಗುತ್ತೋ ಅದು ಗೊತ್ತಾಗಲ್ಲ. ಮನೆಯಲ್ಲಿ ಮಕ್ಕಳಿಗೆ, ಹಿರಿಯರಿಗೆ, ವೃದ್ಧರಿಗೆ ಇದೊಂದು ಮೆಸೇಜ್ ತಲುಪಬೇಕು. ಯಾಕಪ್ಪ ಅಂದ್ರೆ ಇವತ್ತಿನ ಪರಿಸ್ಥಿತಿ ಇಲ್ಲ, ಮುಂದೆ ಕೂಡ ನಾವು ನಮ್ಮ ಆರೋಗ್ಯ, ನಮ್ಮ ಕುಟುಂಬ ಚೆನ್ನಾಗಿರ್ಬೇಕಾದ್ರೆ ಅನ್ನದಾನವನ್ನ, ಅನ್ನ ಪ್ರಸಾದವನ್ನ ಸ್ವೀಕರಿಸಿ ಗೌರವಿಸಬೇಕೆ ಹೊರತು ಈ ರೀತಿ ಅವಮಾನ ಮಾಡಬಾರದು, ಈ ರೀತಿ ಅನ್ನದಾನವನ್ನ ಬಿಡಬಾರದು. ಏನೇ ಇರಲಿ ವೀಕ್ಷಕರೇ, ಮುಂದೆ ನಮ್ಮ ದೇಶದಲ್ಲಿ ಏನೇನು ಆಗುತ್ತೋ ಗೊತ್ತಾಗಲ್ಲ. ಆದ್ರೂ ನಮ್ಮ ದೇಶ ಇವತ್ತು ವಿಶ್ವಕ್ಕೆ ಹೋಲಿಸಿದ್ರೆ ನಮ್ಮ ಭವ್ಯ ಭಾರತ ದೇಶ ನಾವೆಲ್ಲ ಕೂಡ ಸೇಫ್ ಆಗಿದ್ದೀವಿ. ಈ ಸೇಫ್ ಆಗಿರಲು ಕಾರಣ ಯಾರಪ್ಪ ಅಂದ್ರೆ, ನಮ್ಮ ಶ್ರೀಯುತ ಭಗವಾನ್ ಶ್ರೀ ನರೇಂದ್ರ ಮೋದಿಜಿ ಅವರು ಇರೋದ್ರಿಂದ ನಮ್ಮ ದೇಶಕ್ಕೆ ಸೇಫ್ ಆಗಿದೆ. ನಮಗೆ ಯಾವುದೇ ಕೂಡ ಕಷ್ಟ ಎದುರಾಗೋದಿಲ್ಲ. ಎಷ್ಟೇ ಕಷ್ಟ ಬಂದರೂ ಕೂಡ ಅದನ್ನ ಎದುರಿಸಿಕೊಂಡು ಇವತ್ತು ಸಾಧನೆ ಮಾಡಿ ನಮ್ಮೆಲ್ಲರನ್ನು ಕೂಡ ರಕ್ಷಣೆ ಮಾಡ್ತಂತ ಶಕ್ತಿ, ಭಕ್ತಿ ಶ್ರೀಯುತ ನರೇಂದ್ರ ಮೋದಿಜಿ ಅವರಲ್ಲಿ ಇದೆ. ಅಂತ ಕರೋನಾ ಟೈಮಲ್ಲೇ ನಮ್ಮನ್ನ ಉಳಿಸಿದ್ರು. ಇದೇನು ದೊಡ್ಡ ವಿಷಯವಲ್ಲ, ಏನು ಗಾಬರಿ ಪಡೋಂಥ ಏನು ವಿಷಯ ಅಲ್ಲ. ಸುಮಾರು ಕೆಲವರೆಲ್ಲ ಗಾಬರಿ ಪಡಿಸ್ತಾ ಇದ್ದಾರೆ, ಆದ್ರೂ ನಾವು ಗಾಬರಿ ಪಡೋಂಥ ದೊಡ್ಡ ವಿಷಯ ಏನಿಲ್ಲ. ಸಾಲೋ ಆಗುತ್ತೆ. ನಮ್ಮ ದೇಶಕ್ಕೆ ಒಬ್ಬ ದೊಡ್ಡ ಗುರು ಯಾರಾದ್ರೂ ಇದ್ರೆ ಅದು ಶ್ರೀಯುತ ನರೇಂದ್ರ ಮೋದಿಜಿ ಇವ್ರ ತನಕ ನಮ್ಮ ದೇಶಕ್ಕೆ ಏನೇ ಆಪತ್ತಾಗಲ್ಲ. ಇವರು ಇನ್ನೂ 30 ವರ್ಷ ಕೂಡ ನಮ್ಮ ದೇಶದ ಜೊತೆ, ನಮ್ಮ ಜೊತೆ ನೇರವಾಗಿ, ನಿಷ್ಠೆಯಾಗಿ, ಧೈರ್ಯವಾಗಿ ಹೋರಾಡುವಂತ ಶಕ್ತಿ ಶ್ರೀಯುತ ಭಗವಾನ್ ಈಶ್ವರ ಇವರಿಗೆ ಕೊಟ್ಟಿದ್ದಾರೆ. ಧನ್ಯವಾದ. ಓಂ ನಮೋ ಭಗವತೆ ಹನುಮತೆ ನಮಃ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.